ಬೈಟಿ ಸುರೇಶ್ ಅವರು ಕೂಡ ನಮ್ಮ ಸಮುದಾಯದ ಮೇಲೆತ್ತಬೇಕು ಅಂತ ಹೇಳಿ ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ. ಮಾತನಾಡ್ತಾ ಹೇಳಿದ್ರು, ಇವತ್ತು ಬೆಂಗಳೂರಿನಲ್ಲಿ ಕುರುಬ ಸಂಘದ ಒಂದು ದೊಡ್ಡ ಹಾಸ್ಟೆಲ್ ನ ಕಟ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಸಮುದಾಯದವರಿಗೆ ಕೋಚಿಂಗ್ ಸೆಂಟರ್ ನ ಕೊಡ್ಬೇಕು ಅಂತ ಹೇಳಿ ಅದಕ್ಕೂ ಕೂಡ ಕಟ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಆರ್ಥಿಕ ಸಹಾಯ ಮಾಡುವಂತವರು ಬೈಟಿ ಸುರೇಶ್ ಅವರು. ಮತ್ತೆ ಈ ಒಂದು ಕಾರ್ಯಕ್ರಮ ರಾಜಕತ್ವ ಕೂಡ ಅದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ ಸ್ವಾಮೀಜಿಗಳು ಸ್ವತಃ ಹೇಳಿದ್ದಾರೆ. ಸೊ ಹಾಗಾಗಿ ಬೈಟಿ ಸುರೇಶ್ ಅವರು ಅಕ್ಷರಶಃ ತಮ್ಮ ಮನ ಧನನ ಅರ್ಪಿಸಿ ಸಮುದಾಯದ ಏಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಖಂಡಿತ ನಾವು ಋಣಿಯಾಗಿರ್ಬೇಕು ಮತ್ತೆ ಅಭಿನಂದನೆಗಳನ್ನ ಕೃತಜ್ಞತೆಗಳು ತಿಳಿಸ್ಬೇಕು ಅಂತ ಹೇಳಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ಈಗ ಹೇಳಿದಾಗೆ ನಮ್ಮ ಕಾಗಿನೆಲೆ ಮಠ ಉತ್ತಮ ಕೆಲಸ ಮಾಡ್ತಾ ಇದೆ. ಇವತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಬೇಕಾದಷ್ಟು ಈ ರೀತಿ ಸಾಮಾಜಿಕ ಸೇವೆಗಳನ್ನ ನಮ್ಮ ಮಠ ಮಾಡ್ಕೊಂಡು ಬರ್ತಾ ಇದೆ. ನಮ್ಮೆಲ್ಲ ಸಮುದಾಯದವರೆಗೂ ಒಂದು ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ರಾಜಕೀಯ ನಾಯಕರು ಏನಪ್ಪಾ ಅಂತಂದ್ರೆ ರಾಜಕೀಯವಾಗಿ ಸಂಘಟನೆ ಮಾಡಬಹುದು, ಆದ್ರೆ ಈ ಸಮುದಾಯದ ಸಮಗ್ರ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ ಯಾರು ಕೂಡ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಶಕ್ತಿ ಪೀಠ ಬೇಕು. ಅದಕ್ಕೆ ಎಲ್ಲ ಸಮುದಾಯದವರು ಕೂಡ ತಮ್ಮ ತಮ್ಮ ಒಂದು ಸಮುದಾಯದ ಮಠಮಾನ್ಯಗಳನ್ನ ಮಾಡ್ಕೊಳ್ತಾರೆ. ಒಂದು ಸ್ವಾಮೀಜಿಗಳ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ಸಂಸಾರದ ಜಂಜಾಟ ಇರೋದಿಲ್ಲ, ಎಲ್ಲ ಸಾಂಸಾರಿಕ ವಿಷಯಗಳಿಂದ ದೂರ ಇರ್ತಾರೆ. ಮತ್ತೆ ಎಲ್ಲ ಆಸೆ ಮತ್ತೆ ಇದನ್ನೆಲ್ಲ ಬಿಟ್ಟು ಅವ್ರು ಬಂದಿರೋದ್ರಿಂದ ತಮ್ಮ ಸಂಪೂರ್ಣ ಜೀವನ ರಾಜಕಾರಣಿಗಳಿಂದ ಹೆಚ್ಚಾಗಿ ಸಮುದಾಯದ ಅಭಿವೃದ್ಧಿಗೆ ರೂಪಾಗಿಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಪಕ್ಷಾತೀತವಾಗಿ ಕೆಲಸ ಮಾಡುತ್ತೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಎಲ್ಲ ಸಮುದಾಯದವರು ಅವ್ರ ಮಠಮಾನ್ಯಗಳನ್ನ ಮಾಡ್ಕೊಳ್ತಿರ್ತಾರೆ. ಹಾಗೆ ನಮ್ಮ ಸಮುದಾಯ ಕೂಡ ಕಾಗಿನೆಲೆ ಸಂಸ್ಥಾನ ಸ್ಥಾಪಿಸಿಕೊಂಡಿದೆ. ಇವತ್ತು ಕಾಗಿನೆಲೆ ಸಂಸ್ಥಾನ ಒಂದೇ ಅಲ್ಲದೆ ಬೇಕಾದಷ್ಟು ಶಾಖಾ ಮಠಗಳನ್ನು ಕಟ್ಟಿ ಅಲ್ಲಲ್ಲಿ ಆಯಾ ಭಾಗದ ನಮ್ಮ ಸಮುದಾಯದ ಜನರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾರೆ. ನಮ್ಮ ಸಮುದಾಯ ಈಗಾಗಲೇ ಶಾಖಾ ಮಠಗಳನ್ನು ಮಾಡಿ, ಶಾಲಾ ಕಾಲೇಜುಗಳನ್ನು ನಡೆಸಿ, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ, ಸಮುದಾಯಗಳನ್ನು ಮಾಡಿ, ಈ ತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಿಗೆ ಕೋಚಿಂಗ್ ಸೆಂಟರ್ಗಳನ್ನ ತೆಗೆದು ನಮ್ಮ ಸರ್ಕಾರದ ಮಕ್ಕಳು ಮತ್ತೆ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಕೂಡ ಮೇಲ್ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಯಾವುದೇ ಒಂದು ಸಮುದಾಯ ಮೇಲ್ ಬರ್ಬೇಕು ಅಂತಂದ್ರೆ ಶಿಕ್ಷಣ ಪಡಿಬೇಕು, ಸಂಘಟನೆ ಪಡಿಬೇಕು, ನಂತರ ಹೋರಾಟ ಮಾಡಬೇಕು. ಈ 3 ಮತಗಳನ್ನು ಪಾಲಿಸಿದ್ರೆ ಮಾತ್ರ ಯಾವ ಸಮುದಾಯ ಮೇಲ್ ಬರ್ಲಿಕ್ಕೆ ಸಾಧ್ಯ. ಈ 3 ಕೆಲಸಗಳಿಗೆ ನಮ್ಮ ಕಾಗಿನೆಲೆ ಸಂಸ್ಥಾನದ ಮಠಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಕಾಗಿನೆಲೆ ಸಂಸ್ಥಾನದ ಮಠದ ಎಲ್ಲಾ ಸ್ವಾಮೀಜಿಗಳಿಗೂ ಕೂಡ ಕೃತಜ್ಞತೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಸ್ವಾಮೀಜಿಯವರು ಮಾತನಾಡ್ತಾ ಹಲವಾರು ಮನವಿಗಳನ್ನ ಹೇಳಿದ್ರು ಸರ್ಕಾರಕ್ಕೆ. ಇಲ್ಲೊಂದು ಭೈರಪ್ಪನ ಪಾದ ಅದೊಂದು ಏಕ ನೀರಾವರಿ ಕಾಮಗಾರಿಗೆ ಸರ್ಕಾರದ ಅನುದಾನ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಇಲ್ಲೊಂದು ಯಾವ್ದೊಂದು ಕೈಗಾರಿಕೆ ಇದೆ ಕೆಲಸ ಮಾಡೋದು ಬಹಳಷ್ಟು ಆಗ್ತಾ ಇದೆ, ಅದನ್ನು ಸ್ಥಳಾಂತರ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ಮತ್ತೆ ರೇವಣಸಿದ್ದೇಶ್ವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡೋದಕ್ಕೆ ವತಿಯಿಂದ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ಕೊಂಡ್ರು. ಇನ್ನೂ ಹಲವಾರು ಮನವಿಗಳನ್ನ ಕೇಳಿದ್ರು. ಖಂಡಿತ ಮುಖ್ಯಮಂತ್ರಿಗಳಿಗೂ ಮತ್ತೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಿಗೂ ಇವರು ಗಮನಕ್ಕೆ ತಂದು ಆ ಹಂತವಾಗಾದ್ರೂ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ.